ಹಾಯ್ ಫ್ರೆಂಡ್ಸ್, ಕೆಸೆಟ್ ಎಕ್ಸಾಮ್ಗೆ ಯಾವ ರೀತಿ ನೋಟ್ಸ್ಗಳನ್ನ ಮಾಡಿಕೊಂಡ್ರೆ ಸುಲಭವಾಗಿ ಉತ್ತಮ ಅಂಕಗಳನ್ನ ಗಳಿಸ್ಬೋದು ಅಂತ ನಾನು ಈ ರೀತಿಯಾಗಿ ಫಾಲೋ ಮಾಡಿದೆ. 2024ಅಲ್ಲಿ ಬರೆದೆ, ಆದರೆ ಇದು ಸಕ್ಸಸ್ ಆಗಲಿಲ್ಲ. ಯಾಕೆ ಅಂತಂದರೆ ನಾನು ಅಷ್ಟು ಸ್ಟಡಿ ಮಾಡಿರಲಿಲ್ಲ. ಸೊ ಈ ಕಾರಣದಿಂದಾಗಿ 25 ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಸ್ಟಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಈ ಥರ ಕೀ ಪಾಯಿಂಟ್ಸ್ಗಳು ನಿಮಗೆ ಕಾಣಿಸ್ತಾ ಇದೆಯಲ್ಲ, ಈ ಥರ ಕೀ ಪಾಯಿಂಟ್ಸ್ಗಳನ್ನ ಸ್ಟಾರ್ಟ್ ಮಾಡಿಕೊಂಡೆ ಫಸ್ಟು. ಆಮೇಲೆ ರಿವಿಸನ್ ಕೊಡೋದಕ್ಕೆ ತುಂಬ ಈಸಿನೂ ಕೂಡ ಆಗುತ್ತೆ. ಸೊ ಎಲ್ಲ ಚಾಪ್ಟರ್ಗಳನ್ನೂ ಓದಬೇಕು ಅಂತ ಏನು ಅವಶ್ಯಕತೆ ಇರೋಲ್ಲ. ಕೀ ಪಾಯಿಂಟ್ಸ್ ನೋಡ್ಕೊಂಡು ಹೋದ್ರಾಗುತ್ತೆ ಎಕ್ಸಾಮ್ಸ್ಗಳಿಗೆ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ, ಈ ಬುಕ್ಸ್ಗಳಲ್ಲೂ ಕೂಡ ನಾನು ಕೆಲವಷ್ಟು 100 ಪೇಜಸ್ ಬುಕ್ಸ್ನ ತೊಗೊಂಡು ಅಲ್ಲಿ ಥಿಯರಿ ಏನಿರುತ್ತೆ ಅದನ್ನು ಬರ್ಕೋತಾ ಇದ್ದೆ. ಈಗ ಸ್ಟೇಟ್ಮೆಂಟ್ ಕ್ವಶನ್ಸ್ಗಳನ್ನ ಕೇಳಿದ್ರೆ ನಮಗೆ ಈಸಿ ಆಗುತ್ತೆ ಅಂತ. ಸೊ ಇಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಕೆಲವಷ್ಟು ಮಾಹಿತಿನ ಬರ್ಕೊಂಡಿದ್ದೀನಿ. ನೆಕ್ಸ್ಟು ನೋಡಿ, ಒಂದು ಪೇಜ್ನೂ ಕೂಡ ವೇಸ್ಟ್ ಮಾಡಿಲ್ಲ, ಎಲ್ಲ ಪೇಜಲ್ಲೂ ಕೂಡ ಬರೆದೇ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ನೀವು ಬರೆದಿದ್ದಷ್ಟು ರಿವಿಸನ್ ಕೊಡಬೇಕಾಗತ್ತೆ. ಸೊ ನೋಡಿ, ಪೆನ್ಸಿಲಲ್ಲೆಲ್ಲ ಮಾರ್ಕ್ ಮಾಡಿದ್ದೀನಿ, ಅಷ್ಟೇ ರಿವಿಸನ್ ಕೊಟ್ಟಿದ್ದೀನಿ. ನಾನು ಒಂದು 5-6 ಸಲ ರಿವಿಸನ್ ಕೊಟ್ಟಿದ್ದೀನಿ. ಇದಕ್ಕೂ ಸಹ ನನಗೆ ತೃಪ್ತಿನೇ ಆಗ್ತಿರಲಿಲ್ಲ. ಬುಕ್ಸ್ನೂ ಕೂಡ ಮತ್ತೆ ಓದ್ತಾ ಇದ್ದೆ. ಸೊ ಅದರಿಂದಾಗಿ ಕನ್ಫ್ಯೂಸ್ ಏನಾದರೂ ಆದರೆ ಬುಕ್ಸ್ ಇದ್ದೇ ಇರುತ್ತೆ, ನೋಟ್ಸ್ ಮಾಡಿಕೊಂಡ್ರೆ ಏನೂ ಚಿಂತೆ ಇಲ್ಲ. ಬಟ್ ಇದು ಎಕ್ಸಾಮ್ ಟೈಮಲ್ಲಿ ತುಂಬ ಯೂಸ್ ಆಗುತ್ತೆ. ಇನ್ನೇನು ಎಕ್ಸಾಮ್ ಇನ್ 6 ಡೇ 4 ಡೇಸ್ ಇದೆ ಅಂತಂದರೆ ನೀವು ಈ ಥರ ಫಾಲೋ ಮಾಡ್ಕೊಬೋದು. ಸೊ ನೋಡಿ, ನೆಕ್ಸ್ಟ್ ಇನ್ನೊಂದು ಬುಕ್ಕಲ್ಲೂ ಕೂಡ ನಾನು ಇದೇ ರೀತಿಯಾದಂಥ ನೋಟ್ಸ್ನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಹಿಸ್ಟ್ರಿ ಅಂತ ಬಂದ ತಕ್ಷಣ ನಾವು ಎಷ್ಟು ಓದಿದ್ರೂ ಸಾಲೋದೇ ಇಲ್ಲ ಎಕ್ಸಾಮ್ಗೆ. ಅಲ್ಲಿ ಕೇಳೋವಂಥ ಕ್ವಶನ್ಗಳಿಗೆ ಸಾಕಷ್ಟು ಒಂಥರ ತಲೆ ಕೆಟ್ಟೋ ಥರ ಆಗ್ಬಿಡುತ್ತೆ. ಯಾಕೆಂದ್ರೆ ನೋಡ್ತಾ ಇರ್ತೀವಿ ಕ್ವಶನ್ಸ್ಗಳನ್ನ, ಎಲ್ಲಿಂದ ಕೇಳಿದ್ದಾರೆ ಈ ಕ್ವಶನ್ಸ್ ಅನ್ನೋದು ತುಂಬ ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ಅದರಿಂದ ಇಂಗ್ಲೀಷ್ ಬುಕ್ಗಳನ್ನ ರೆಫರ್ ಮಾಡ್ಕೋಬೋದು, ತುಂಬ ಈಸಿ ಇರುತ್ತೆ. ಶರ್ಮಾ ಅವ್ರದ್ದು ಮತ್ತು ಕೆಲವಷ್ಟು ಇಂಗ್ಲೀಷ್ ಬರೆದಿರೋವಂಥ ಬುಕ್ಸ್ಗಳಿದ್ದಾವಲ್ಲ, ಅವನು ಕೂಡ ನಾನು ಫಾಲೋ ಮಾಡಬೇಕಿತ್ತು ಅಂತ ಎಕ್ಸಾಮ್ ಬರೆದ ನಂತರ ನನಗೆ ಗೊತ್ತಾಗಿದ್ದು. ಅಲ್ಲಿವರೆಗೂ ಗೊತ್ತೇ ಆಗಲಿಲ್ಲ. ಯಾಕೆ ಅಂತಂದರೆ ಮಾಮೂಲಿ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರದು ಸದಾಶಿವ ಅವ್ರದ್ದು, KN ಅವ್ರದ್ದು ಇಷ್ಟು ಓದಿದ್ರೆ ನಿಜವಾಗ್ಲೂ ಸಾಲಲ್ಲ ಈ ಎಕ್ಸಾಮ್ಗೆ. ಇಲ್ಲಿ ನೋಡಿ, ನೆಕ್ಸ್ಟು ಜನರಲ್ ಪೇಪರ್ಗೆ ಸಂಬಂಧಪಟ್ಟಂತೆ ಕೆಲವಷ್ಟು ನೋಟ್ಸ್ನ ಮಾಡ್ಕೊಂಡಿದ್ದೆ. ಸ್ವಯಂ ಬಗ್ಗೆ ಕೇಳ್ತಾರೆ, ತುಂಬ ಇಂಪಾರ್ಟೆಂಟು ಟಾಪಿಕ್ಸ್ಗಳಿಗೆಲ್ಲ. ನಾನು ಜನರಲ್ ಪೇಪರ್ಗೂ ಕೂಡ ಅಷ್ಟು ಇಂಪಾರ್ಟೆಂಟ್ ಕೊಟ್ಟಿದ್ದೆ. ಮೆಥಡ್ ಪೇಪರು ಅಷ್ಟು ಇದಾಗಲಿಲ್ಲ ಅಂತಂದ್ರೆ ಜನರಲ್ ಪೇಪರ್ ಆದರೂ ಕ್ಲಿಕ್ ಆಗಲಿ ಅಂತ ಅದು ಜನರಲ್ ಪೇಪರಲ್ಲಿ ಸ್ವಲ್ಪ ಜಾಸ್ತಿ ಸ್ಕೋರು ಕೂಡ ನನಗಾಗ್ತು. ನೆಕ್ಸ್ಟ್ ನೋಡಿ, ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳು, ಲಾಜಿಕಲ್ ಕ್ವಶನ್ಸ್ಗಳನ್ನೂ ಕೂಡ ನಾನು ಬಿಡಿಸಿದ್ದೆ, ನೋಟ್ಸ್ ಮಾಡ್ಕೊಂಡಿದ್ದೆ. ಮತ್ತು ಯಾವುದೂ ಸಹ ಬಿಟ್ಟಿರಲಿಲ್ಲ. ಒಟ್ಟಿನಲ್ಲಿ ನಂದು ಎಕ್ಸಾಮ್ ಕ್ಲಿಯರ್ ಆಗಬೇಕು ಅನ್ನೋದಷ್ಟೇ ನನ್ನ ತಲೆಯಲ್ಲಿ ಇದ್ದಿತ್ತು. ಎಕ್ಸಾಮ್ ನೋಟಿಫಿಕೇಷನ್ ಆದ ನಂತರ ಒಂದು 2 ತಿಂಗಳು ಕೂಡ ಬೇಗ ಎದ್ದು ಓದೋ ಅಂಥದ್ದು ಇದೆಲ್ಲ ನಾನು ಕಂಟಿನ್ಯೂ ಆಗಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳು ಯಾವ್ದು ಬಂದರೂ ಮಾಡೋದು ಬೇಡ ಅಂತ ಮಾಡಲೇಬೇಕು ಅನ್ನೋ ಒಂದು ಹುಮ್ಮಸ್ಸು ಕೂಡ ಆವಾಗ ಇತ್ತು. ಸೊ ಅದೇ ತಕ್ಕನಾಗೆ ನನ್ನ ಎಕ್ಸಾಮ್ ಕೂಡ ಕ್ಲಿಯರ್ ಆಯಿತು. ನೋಡಿ, ಫಸ್ಟ್ ಪೇಪರ್ಗೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ನೋಟ್ಸ್ಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೂ ಇದ್ದಾವೆ, ಜಸ್ಟ್ ಅದೊಂದರಲ್ಲಿ ಮಾತ್ರ ತೋರಿಸ್ತಾ ಇದ್ದೀನಿ. ಮತ್ತು ಇಷ್ಟಿನ್ನು ನೀವು ಹೇಳ್ದಂಗೆ ಎಷ್ಟು ಮಾಡಿದ್ರೂ ಅದು ಸಾಲೋದೇ ಇಲ್ಲ. ಸೊ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಬುಕ್ಸ್ಗಳಿಗೆ, ಒಂದು 8ರಿಂದ 9 ಬುಕ್ಸ್ಗಳಿಗಷ್ಟು ನೋಟ್ಸ್ನ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನೋಡಿ, ಇಲ್ಲಿ ರಿವಿಸನು ಅಷ್ಟೇ ಕೊಟ್ಟಿದ್ದೀನಿ ನಾನು, ಅದೆಲ್ಲ ಮಾರ್ಕ್ ಮಾಡಿದ್ದೀನಿ. ನೋಡಿ, ಇಲ್ಲಿ ಮೊಘಲರಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಟಾಪಿಕ್ಕು ಒಂದು ಪ್ರಶ್ನೆಗಳಂತೂ ಇದ್ದಿರುತ್ತೆ. ಸ್ಟೇಟ್ಮೆಂಟ್ ಕ್ವಶನ್ಗಳಿಗೆ ತುಂಬ ಆನ್ಸರ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೂ ಡೈರೆಕ್ಟ್ ಕ್ವಶನ್ಸ್ಗಳು ಈ ಸಲ ತುಂಬ ಚೆನ್ನಾಗಿ ಬಂದಿದ್ದು, ಸ್ವಲ್ಪ ಈಸಿ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ನೆಕ್ಸ್ಟು ಇಲ್ಲಿ ನೋಡಿ, ಇಲ್ಲಿ ನಾವು ವೇದಗಳಿಗೆ ಸಂಬಂಧಪಟ್ಟಂತೆ ಅಂತೂ ಪಕ್ಕ ಓದಲೇಬೇಕಾಗತ್ತೆ. ಅದು ಕೂಡ ತುಂಬಾ ಇಂಪಾರ್ಟೆಂಟು. ನೋಡಿ, 8ರಿಂದ 10 ನೋಟ್ಸ್ಗಳನ್ನ ನಾನು ಮಾಡ್ಕೊಂಡಿದ್ದೀನಿ. ನೀವು ಕೂಡ ಇದೇ ರೀತಿ ಫಾಲೋ ಮಾಡೋದ್ರಿಂದ MA ಹಿಸ್ಟ್ರಿ ಕೆಸೆಟ್ನ ನೀವು ಆರಾಮಾಗಿ ಪಾಸ್ ಮಾಡ್ಕೋಬೋದು.